ಯಾರು ಸಾಟಿ ನನಗೆ ಜಗದೊಳಗ್ಯಾರು ಸಾಟಿ ನನಗೆ ಯಾರು ಸಾಟಿ ನನಗೆ ಯಾರು ಸಾಟಿ ನನಗೆ ಜಗದೊಳಗ್ಯಾರು ಸಾಟಿ ನನಗೆ ಯಾರು ಸಾಟಿ ನನಗೆ ತ್ರಿಭುವನದೊಳಗೆ ಮಿಗಿಲನಿ ತೀರ್ಪ ತ್ರಿಭುವನದೊಳಗೆ ಮಿಗಿಲನಿ ತೀರ್ಪ ಕಳಶತ್ರುಗಳು ರಂಜಿಪರೆ ಕಳಶತ್ರುಗಳು ರಂಜಿಪರೆ ಅಡಿಯನು ಮೆಟ್ಟಿ ನಡುಗಿಪೆ ಜಗವ ಅಡಿಯನು ಮೆಟ್ಟಿ ನಡುಗಿಪೆ ಜಗವ ಹೊಂಡ ಮೊಂಡಗಳ ಖಂಡಿಸಿ ಬಿಡುವೆ ಹೊಂಡ ಮೊಂಡಗಳ ಖಂಡಿಸಿ ಬಿಡುವೆ ಯಾರು ಸಾಟಿ ಜನಗೆ ಜಗದೊಳಗೆ ಯಾರು ಸಾಟಿ ನನಗೆ ಯಾರು ಸಾಟಿ ನನಗೆ ಮಂತ್ರಿಗಳೇ ನಮ್ಮ ಅಮರಾವತಿಯಲ್ಲಿ ಪ್ರಜೆಗಳೆಲ್ಲರೂ ಯಾವ ರೀತಿಯಲ್ಲಿ ಇರುವರು ಅದನ್ನು ತಿಳಿಸುವಂತರಾಗಿ ಪ್ರಭು ರಾಜನೇ ರಾಜೇಂದ್ರನೇ ಸದ್ಗುಣ ಸಾಂದ್ರನೇ ರಾಜನೇ ರಾಜೇಂದ್ರನೇ ಮಹಾಪ್ರಭು ರಾಜನೇ ರಾಜೇಂದ್ರನೇ ಸದ್ಗುಣ ಸಾಂದ್ರನೇ ರಾಜನೇ ರಾಜೇಂದ್ರನೇ ಮಹಾಪ್ರಭು ಕಾಲ ಕಾಲಕ್ಕೆ ಮಳೆ ಬೀಳುತ್ತ ನೀರುವುದು ಕಾಲ ಕಾಲಕ್ಕೆ ಮಳೆ ಬೀಳುತ್ತ ನೀರುವುದು ಕಾಲ ಕಾಲಕ್ಕೆ ಮಳೆ ಬೀಳುತ್ತ ನೀರುವುದು ಬೆಳೆದ ಪ್ರಜೆಗಳು ಸೌಖ್ಯದಿರುವರು ಮಹಾಪ್ರಭು ಮಂತ್ರಿಗಳೇ ಬೆಳೆದ ಪ್ರಜೆಗಳು ಸೌಖ್ಯದಿರುವರು ರಾಜನೇ ರಾಜೇಂದ್ರನೇ ಸದ್ಗುಣ ಸಾಂದ್ರನೇ ರಾಜನೇ ರಾಜೇಂದ್ರನೇ ಸತ್ಯ ಧರ್ಮದಿಂದಲೇ ಸೇರಿ ನೆನೆಯುತ್ತ ಮಹಾಪ್ರಭು ಸತ್ಯ ಧರ್ಮದಿಂದಲೇ ಸೇರಿ ನೆನೆಯುತ್ತ ಹರಿಕಲೋ ಕದಿ ಸೌಖ್ಯದಿರುವರು ಹರಿಕಲೋ ಕದಿ ಸೌಖ್ಯದಿರುವರು ರಾಜನೇ ರಾಜೇಂದ್ರನೇ ಸದ್ಗುಣ ಸಾಂದ್ರನೇ ರಾಜನೇ ರಾಜೇಂದ್ರನೇ ಮಹಾಪ್ರಭು ಮಂತ್ರಿಗಳೇ ನಮ್ಮ ಅಮರಾವತಿಯಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸುಖ ಸೌಖ್ಯದಿಂದಿರುವರು ಮಹಾಪ್ರಭು ಮುಂದಾನಪ್ಪಣೆ ಬೇಷ್ ಬಹಳ ಸಂತೋಷವಾಯಿತು ನಿಮ್ಮ ಪೀಠ ನೀವು ಮಂಡಿಸಿ ಆಗಬಹುದು ಮಹಾಪ್ರಭು ಸೇನಾಧೀಕ್ಷರೇ ಮಹಾಪ್ರಭು ಪೇಳು ಸೈನ್ಯನಾಥ ಇವರವ ಪೇಳು ಸೈನ್ಯನಾಥ ಪೇಳು ಸೈನ್ಯನಾಥ ಇವರವ ಪೇಳು ಸೈನ್ಯನಾಥ ನಮ್ಮ ಸೈನ್ಯದೊಳ್ಳಿರುತ್ತಿಹ ಪ್ರಜೆಗಳು ನಮ್ಮ ಸೈನ್ಯದೊಳ್ಳಿರುತ್ತಿಹ ಪ್ರಜೆಗಳು ಸಂಪದದಿಂದಲೇ ಸೈನ್ಯವನಾಳ್ವರೆ ಸಂಪದದಿಂದಲೇ ಸೈನ್ಯವನಾಳ್ವರೆ ಹೇಳು ಸೈನ್ಯನಾಥ ಇವರವ ಪೇಳು ಸೈನ್ಯನಾಥ ಸೈನ್ಯಾಧೀಕ್ಷರೇ ಮಹಾಪ್ರಭು ನಮ್ಮ ಸೈನ್ಯದಲ್ಲಿ ಯಾವ ರೀತಿಯಲ್ಲಿ ಇರುವುದು ಅದನ್ನು ತಿಳಿಸುವಂತರಾಗಿ ಅಪ್ಪಣ ಪ್ರಭು ಲಲಿತನಯ ಭಗವನಿಗ ಲಲಿತನಯ ಲಲಿತನಯ ಭಗವನಿಗ ಲಲಿತನಯ ಪದಾರ್ಥರೆ ಪತನ ಎತ್ತ ಪದಾರ ಬಿಡುವ ಪದಾರ್ಥರೆ ಪತನ ಎತ್ತ ಪದಾರ ಬಿಡುವ ಕಥೆಯ ನಲಿದರ ಕದಾರಿಸಿ ಲಲಿತನಯ ಭಗವನಿಗ ಲಲಿತನಯ ಜನಗಳ ರುಂಡಗಳ ಮಂದಿ ಜಗ ಪ್ರಚಂಡ ಲಲಿತನಯ ಭಗವನಿಗ
ನಮ್ಮ ಸೇನೆಯು ಯಾವ ರೀತಿ ಇರುವುದೆಂದರೆ ಹೆಚ್ಚಿದ ವೈರಿಗಳನ್ನು ಅವರ ರುಂಡವನ್ನು ಈ ನನ್ನ ಎಳಗಾಲಿಂದ ಮಾತು 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 ಅವರ ಮುಂಡವನ್ನು ಈ ನನ್ನ ಗದೆಯಲ್ಲಿ ಪುಡಿ ಪುಡಿಯನ್ನು ಮಾಡಿ ಹಣದುಳುವವರನ್ನು ತಮ್ಮ ಸೇವಕರಂತೆ ಮಾಡುತ್ತೇನೆ. ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಮಂಡಿಸಿ. ಮಂತ್ರಿ, ಸೈನ್ಯಾಧ್ಯಕ್ಷರೇ, ಸಂತೋಷವ ಸಚಿವ ಸೈನ್ಯಾಧಿಪರೇ ಸಂತೋಷವ ಸಂತೋಷವ ಸಚಿವ ಸೈನ್ಯಾಧಿಪರೇ ಸಂತೋಷವ ಹೀರಾರು ನೀವಿರಲು ಕಾರ್ಯಕ್ಕಿನ್ನೇನೋ ಭಯವೋ ಹೀರಾರು ನೀವಿರಲು ಕಾರ್ಯಕ್ಕಿನ್ನೇನೋ ಭಯವು ಮಾರ ಪಿತಾಮೋದಯದಿ ಸತತ ನಮ್ ಧನ್ಯನಾದಿ ಸಂತೋಷವ ಸಚಿವ ಸೈನ್ಯಾಧಿಪರೇ ಸಂತೋಷವ ರಾಜಾನು ನಾನಾಗಿ ತೇಜೋನೆಂದೆನಿಸಿದೆ ರಾಜಾನು ನಾನಾಗಿ ತೇಜೋನೆಂದೆನಿಸಿದೆ ರಾಜ ಸಂಪನ್ನದಿಂದ ಸತತ ನಮ್ ಧನ್ಯನಾದೆ ಸಂತೋಷವ ಸಚಿವ ಸೈನ್ಯಾಧಿಪರೇ ಸಂತೋಷವ. ನಿಮ್ಮಂತ ಮಂತ್ರಿಗಳು, ನಿಮ್ಮಂತ ಸೈನ್ಯಾಧ್ಯಕ್ಷರು ನನ್ನ ಅಮರಾವತಿಯಲ್ಲಿರಬೇಕಾದರೆ ನನಗಾಗಲಿ ಈ ನನ್ನ ಅಮರಾವತಿಗಾಗಲಿ ಕುಂದು ಕೊರತೆ ಎಂದರೇನು ನಿಮ್ಮ ನಿಮ್ಮ ಪೀಠದಲ್ಲಿ ಮಂಡಿಸಿ. ಯಾರಲ್ಲಿ ನರ್ತನವು ನಡೆಯಲಿ. ಅಂದದ ಶಿಲೆಯೊಂದು ನಲಿದಾಡಿದೆ ಅಂದದ ಶಿಲೆಯೊಂದು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೊಂದು ನಲಿದಾಡಿದೆ ಮೋಹಿನಿ ಎಂಬುದು ಇವಳೆಸರಲ್ಲವೇ ಮನ ಮೊಗ ತುಂಬಿದ ಚಲುವಲ್ಲವೇ ಮೋಹಿನಿ ಎಂಬುದು ಇವಳೆಸರಲ್ಲವೇ ಮನ ಮೊಗ ತುಂಬಿದ ಚಲುವಲ್ಲವೇ ನಾಯಕಿಯೇ ನಿನಗೆ ಇವಲ್ಲವೇ ನಾಯಕಿಯೇ ನಿನಗೆ ಇವಲ್ಲವೇ ನಾಯಕನೇ ನಿನಗೆ ಇವಲ್ಲವೇ ನನ್ನ ಮನಸ್ಸನ್ನು ಕೆಣಕುವ ಚಲುವಲ್ಲವೇ ನನ್ನ ಮನಸ್ಸನ್ನು ಕೆಣಕುವ ಚಲುವಲ್ಲವೇ ಮುತ್ತಿನ ಮಾಲೆಯು ಕಟ್ಟಿ ತಂದಿದೆ ಹೆಣ್ಣೊಂದು ತಾತಯ್ಯೊಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು
ಮುತ್ತಿನ ಮಾಲೆಯು ಕಟ್ಟಿ ತಂದಿದೆ ಹೆಣ್ಣೊಂದು. ಚಲಾಸ್ ತಾತಯ್ಯಂದು ನಾಟ್ಯವಾಡುತ್ತ ಬರುವುದು ಮತ್ತೊಂದು. ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು. ಆ ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು, ಹಾಡುತ್ತಾ ಬರುವುದು ದುಂಬಿಯ ತೆರದಲ್ಲಿ. ಹಾಡುತ್ತಾ ಬರುವುದು ದುಂಬಿಯ ತೆರದಲ್ಲಿ, ಹಾಡುತ್ತಾ ಬರುವುದು ದುಂಬಿಯ ತೆರದಲ್ಲಿ. ಹಾಡುತ್ತಾ ಬರುವುದು ದುಂಬಿಯ ತೆರದಲ್ಲಿ, ಹಾಡುತ್ತಾ ಬರುವುದು ದುಂಬಿಯ ತೆರದಲ್ಲಿ, ಹಾಡುತ್ತಾ ಬರುವುದು ತುಂಬಿಯ ತೆರದಲ್ಲಿ. ಅಂದದ ಶಿಲೆಯೊಂದು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆಯೊಂದು ನಲಿದಾಡಿದೆ, ನಲಿದಾಡಿದೆ, ಹೋ ಹೋ ಕುಣಿದಾಡಿದೆ. ಏ ಏನಿದು? ಅಗ್ನಿ ಮತ್ತು ಯಮರಾಜರು ಈ ರೀತಿ ಚಿಂತಾಕಾಂತರಾಗಿ ಕುಳಿತಿರುವರಲ್ಲ. ಇರಲಿ, ವಿಚಾರಿಸುವೆನು. ಅಗ್ನಿಯೇ? ಮಹಾಪ್ರಭು. ಪಾಲನೆ ನೀನಾಗಿದು ಚಿಂತೆಯು ಏತಕ್ಕೆ ಉಪಚರಿಸುವನು ಬೇಳೆ. ತಪಾಲನೆ ನೀನಾಗಿದು ಚಿಂತೆಯು ಏತಕ್ಕೆ ಉಪಚರಿಸುವೆನು ಬೇಳೆ. ಆಜ್ಞೆಯ ನಿಮ್ಮಯ ಯಜ್ಞದ ಭಾಗವು ಆಜ್ಞೆಯ ನಿಮ್ಮಯ ಯಜ್ಞದ ಭಾಗವು ಆಜ್ಞೆಯ ನಿಮ್ಮಯ ಯಜ್ಞದ ಭಾಗವು ವಿಘ್ನವು ಬಂದಿರೋದು. ತಪಾಲನೆ ನೀನಾಗಿದು ಚಿಂತೆಯು ಏತಕ್ಕೆ ಉಪಚರಿಸುವೆನು ಬೇಳೆ. ಅಪರಾಧವಗೈ ಅಪರಾಧಿಯೇನೋ ನಾನು. ಅಪರಾಧವಗೈ ಅಪರಾಧಿಯೇನೋ ನಾನು ಶಿಕ್ಷಿಸುವೆನೋ ಬೇಳೆ. ತಪಾಲನೆ ನೀನಾಗಿದು ಚಿಂತೆಯು ಏತಕ್ಕೆ ಉಪಚರಿಸುವೆನು ಬೇಳೆ. ಅಗ್ನಿಯೇ? ಮಹಾಪ್ರಭು. ನೀವು ಈ ರೀತಿ ಚಿಂತಾಕಾಂತರಾಗಿ ಕುಳಿತಿರಲು ಕಾರಣವೇನು? ಮಹಾಪ್ರಭು, ಸುರರಾಜ ಆಲಿಸು ಅರುಹುವ ಪರಿಯನ್ನ. ಸುರರಾಜ ಆಲಿಸು ಅರುಹುವ ಪರಿಯನ್ನ. ಅಟರಿಯಿಂದಲೇ ಸಚ್ಚಿಪತಿಯೇ ಅಟರಿಯಿಂದಲೇ ಸಚ್ಚಿಪತಿಯೇ ಸುರರಾಜ ಆಲಿಸು ಅರುಹುವ ಪರಿಯನ್ನ.
ಸುರರಾಜ ಆಲಿಸು ಅರುಹುವ ಪರಿಯನ್ನ. ಶ್ರೀಹರಿ ಕರುಣದೆ ಭೋಜನರೆಲ್ಲರೂ ಶ್ರೀಹರಿ ಕರುಣದಿ ಭೂಜನರೆಲ್ಲರೂ ಶ್ರೀಹರಿ ಕರುಣದಿ ಭೂಜನರೆಲ್ಲರೂ ಕರೆಯಲ್ಲಿ ಸೊಲ್ಲೋ ಬಾಳುತ್ತದೆ. ಕರೆಯಲ್ಲಿ ಸೊಲ್ಲೋ ಬಾಳುತ್ತಲಿರುವರು ಸುರರಾಜ ಆಲಿಸು ಅರುಹುವ ಪರಿಯನ್ನ. ಅಚ್ಚರಿಯಿಂದಲೇ ಸಂಜೀವತಿಯೇ ಅಚ್ಚರಿಯಿಂದಲೇ ಸಂಜೀವತಿಯೇ ಸುರರಾಜ ಆಲಿಸು ಅರುಹುವ ಪರಿಯನ್ನ. ದೇವರಾಜ, ಭೂಲೋಕದ ಜನರೆಲ್ಲರೂ ಸ್ವರ್ಗಲೋಕಕ್ಕೆ ಹೋಗುತ್ತಿರುವರು, ಯಮಲೋಕಕ್ಕೆ ಯಾರೂ ಬರುತ್ತಿಲ್ಲವೆಂದು ಚಿಂತಿಸುತ್ತಿರುವೆನು. ಮತ್ತೇನಪ್ಪಣೆ? ಹಾಗಾದರೆ ಆ ವಿಷಯವನ್ನು ನಾನು ತಿಳಿದುಕೊಳ್ಳುವೆನು. ನಿಮ್ಮ ಪೀಠದಲ್ಲಿ ಮಂಡಿಸಿ. ಯಮರಾಜರೇ, ಏನಿದೇನಿದು ಮನದಾದು ಗೋಡ ಬಾಳು ಪೋತ್ರನೇ. ಏನಿದೇನಿದು ಮನದಾದು ಗೋಡ ಬಾಳು ಪೋತ್ರನೇ. ದೀನಾನಂದ ತೋರ್ವ ಮುದದಿ. ಯಮರಾಜರೇ, ದೀನಾನಂದ ತೋರ್ವ ಮುದದಿ ಕಾಂತಿ ಕಾಣದು. ಏನಿದೇನಿದು ಮನದಾದು ಗೋಡ ಬಾಳು ಪೋತ್ರನೇ. ಯಮರಾಜರೇ, ನೀವು ಈ ರೀತಿ ಚಿಂತಾಕಾಂತರಾಗಿ ಕುಳಿತಿರಲು ಕಾರಣವೇನು? ಮಹೇಂದ್ರ, ಕೆಳಗೆ ಸಮರೆ ಅದೇನ ದೈತನ್ಯನಾದ ಜಗದೇ. ಕೆಳಗೆ ಸಮರೆ ಅದೇ ದೈತನ್ಯನಾದ ಜಗದೇ. ಬಡವಿ ಬರಲ್ಲರು ಬಡಬಡಿ ಕಡುಬು ರತ್ಮರೋ ಮಡಲನು ಬಯದು. ಬಡವಿ ಬರಲ್ಲರು ತಡಬಡಿಸುತ್ತಲಿ ಕಡುಬು ರತ್ಮರೋ ಮಡಲನು ಬಯದು. ಸುರುದಲಕ್ಕಿಯಲ್ಲಿ ದಯಿಸುವೆನು, ಸುರುದಲಕ್ಕಿಯಲ್ಲಿ ದಯಿಸುವೆನು. ಒಹೆ ಕೆಳಗೆ ಸಮರೆ ಅದೇ ನೈತನ್ಯನಾದ ಜಗದಿ. ಪಾಪಿಗಳೆಲ್ಲರ ಗಿರಗಿರ ತಿರುಗಿಸಿ, ಪಾಪಿಗಳೆಲ್ಲರ ಗಿರಗಿರ ತಿರುಗಿಸಿ ಜಗದನು. ಪಾಪಿಗಳೆಲ್ಲರ ಗಿರಗಿರ ತಿರುಗಿಸಿ ಜಗದನ ಹರಿಸಿದನು. ಧರ್ಮಕ್ಕೆ ಎಲ್ಲರದ ಕರ್ಮವ ಮಾಡುವ, ಧರ್ಮಕ್ಕೆ ಎಲ್ಲರದ ಕರ್ಮವ ಮಾಡುವ ಪುಣ್ಯಮನುಜರಾಗಿ ಒಳಗೆ ಸಮರೆ ಅದೇ ನೈತನ್ಯನಾದ ಜಗದಿ.
ರಾಜನಿಗೆ ಸತ್ಯರಥನೆಂಬ ಮಗನು ಜನಿಸಿ ಅದು ಸತ್ಯದಿಂದ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿರುವನು. ಆತನ ರಾಜ್ಯದ ಪ್ರಜೆಗಳೆಲ್ಲರೂ ಆತನನ್ನೇ ಅನುಸರಿಸುತ್ತ ಆತನ ರಾಜ್ಯದಲ್ಲಿ ಯಾರೇ ಮರಣ ಹೊಂದಿದರು ಈಗ ಕೈಲಾಸಕ್ಕೆ ಹೋಗುತ್ತಿರುವರು. ಆದರೆ ನಮ್ಮ ಯಮಪುರಿಗೆ ಯಾರೂ ಬರುತ್ತಿಲ್ಲ. ಅದಕ್ಕೆ ಏನು ಕೆಲಸವಿಲ್ಲವೆಂದು ಏನು ನೀವು ಸಹ ಅದೇ ವಿಷಯವಾಗಿ ಚಿಂತಿಸುತ್ತಿರುವಿರಾ? ಹಾಗಾದರೆ ಆ ವಿಷಯವನ್ನು ನಾನು ತಿಳಿದುಕೊಳ್ಳುವೆನು. ನಿಮ್ಮ ಪೀಠದಲ್ಲಿ ಮಂಡಿಸಿ. ಆಗಬಹುದು ಮಹೇಂದ್ರ. ಸಮಾಚಾರವೇನು? ವಶಿಷ್ಠ ಮಹಾಮುನಿಗಳು ಬರುತ್ತಿರುವರಿ. ಅವರನ್ನು ಬಹಳ ವಿನಯದಿಂದ ಬರಮಾಡಿ. ವಶಿಷ್ಠ ಮಹಾಮುನಿಗಳಿಗೆ ಅಮರೇಂದ್ರನ ಪ್ರಣಾಮಗಳು. ವಶಿಷ್ಠ ಮಹಾಮುನಿಗಳೇ, ಬನ್ನಿ ಪೀಠದಲ್ಲಿ ಮಂಡಿಸಿ. ಆಗಬಹುದು ಮಹೇಂದ್ರ. ಸಮಾಚಾರವೇನು? ಶನಿದೇವರು ಬರುತ್ತಿರುವರು. ಏನು? ಸೂರ್ಯಪುತ್ರರಾದ ಶನಿದೇವರು ಸಹ ಬರುತ್ತಿರುವರೆ. ಅವರನ್ನು ಬಹಳ ಗೌರವದಿಂದ ಬರಮಾಡಿ. ನಿನಗೆ ಮಂಗಳವಾಗಲಿ. ಸೂರ್ಯಪುತ್ರರಾದ ಶನಿದೇವರಿಗೆ ಅಮರೇಂದ್ರನ ಪ್ರಣಾಮಗಳು. ಬನ್ನಿ ಪೀಠದಲ್ಲಿ ಮಂಡಿಸಿ. ಆಗಬಹುದು. ಸಮಾಚಾರವೇನು? ಏನು? ನಾರದ ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ಸಹ ಬರುತ್ತಿರುವರಿ. ಅವರನ್ನು ಬಹಳ ವಿನಯದಿಂದ ಬರಮಾಡಿ. ಜಟಾಜೂತ ಗಂಗಾ ಮಕುಟ ಶಶಿಲಲಾಟ ಶೋಭಿತ ನಾರಾಯಣ ನಾರಾಯಣ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇ ಮಕುಟ
ಸುರಾತಕ ತ್ರಿಗುಣ ಪರಿಪಾಲಕ ತ್ರಿಗುಣ ಸುರಾತಕ ತ್ರಿಭುವನ ಪರಿಪಾಲಕ ತ್ರಿನೇತ್ರಧರನೆ ಶೂಲಧರನೆ ಶಂಭು ಪರಿಪಾಲಕ ತ್ರಿನೇತ್ರಧರನೆ ಶೂಲಧರನೆ ಶಂಭು ಪರಿಪಾಲಕ ಸಂಚಾರಿಗಳಾದ ನಾರದಮಾತ್ಮರಿಗೆ ಈ ಅಮರೇಂದ್ರನ ಪ್ರಣಾಮಗಳು. ಮಹೇಂದ್ರ ನಿನಗೆ ಮಂಗಳವಾಗಲಿ. ಓಹೋ ಶನಿದೇವರು ಪೂಜ್ಯರೇ, ನಿಮಗೆ ಉಚಿತವಾದ ಪೀಠದಲ್ಲಿ ಮಂಡಿಸಿ. ಇರಲಿ ಇರಲಿ, ಕುಳಿತುಕೊಳ್ಳುವುದು. ಮೂರು ಲೋಕ ಒಂದು ಜರಿಪ ನಾರದ ಮುನಿಗೆ ಮೂರು ಲೋಕ ಒಂದು ಜರಿಪ ನಾರದ ಮುನಿಗೆ ಪೂಜ್ಯರೇ, ಮಹೇಂದ್ರ ತಾವುಗಳು ತ್ರಿಲೋಕ ಸಂಚಾರಿಗಳು. ಆದುದರಿಂದ ಯಾವುದಾದರೂ ಒಂದು ಸತ್ಯ ಸಂದೇಶವನ್ನಿದ್ದರೆ ಈ ಸಭೆಯಲ್ಲಿ ತಿಳಿಸಬೇಕು ಪೂಜ್ಯರೇ, ತಿಳಿಸಬೇಕು. ಮಹೇಂದ್ರ ಅತಳ ಸುತ್ತಳ ಪಾತಾಳ ಮರೆತಿದ್ದನು. ಭೂಲೋಕದಲ್ಲಿ ಕಳಿಂಗ ದೇಶಕ್ಕೆ ಒಡೆನೆಯಾದ ಗೋವಿಂದ ಶರ್ಮನೆಂಬ ಮಹಾರಾಜನಿಗೆ ಒಬ್ಬ ಸತ್ಯವ್ರತನೆಂಬ ಮಗನಿರುವನು. ಅವನು ಹೆಸರಿಗೆ ತಕ್ಕಂತೆ ರಾಜ್ಯಭಾರವನ್ನು ಮಾಡುತ್ತಾ ಧರ್ಮವನ್ನು 4 ಪದದಲ್ಲಿ ನಿಲ್ಲಿಸಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಬಹಳ ಮರ್ಯಾದೆಯಿಂದ ಕಾಲಹರಣೆ ಮಾಡುತ್ತಿರುವನು ಮಹೇಂದ್ರ. ಅಂತಹ ಸತ್ಯವಂತರನ್ನು ನಾನು ಎಲ್ಲಿಯೂ ನೋಡಿರಲೇ ಇರಲಿಲ್ಲ ಮಹೇಂದ್ರ. ಏನು ಪೂಜ್ಯರೇ, ಭೂಲೋಕದಲ್ಲಿ ಜನಿಸಿರುವ ನನ್ನ ಮಾನವನು ಅಂತಹ ಸತ್ಯವಂತರೇ ಪೂಜ್ಯರೇ ತಾವುಗಳ. ಮಹೇಂದ್ರ ಮಹೇಂದ್ರ, ಅದು ಸರಿಯೇ ಬಿಡು. ತ್ರಿಮೂರ್ತಿಗಳೇ ನಂಬದಿರುವಾಗ ಅಂತಹ ಸತ್ಯವಂತನನ್ನು ನಾನು ಎಲ್ಲಿಯೂ ನೋಡಲಿಲ್ಲ ಮಹೇಂದ್ರ. ಪೂಜ್ಯರೇ, ತಾವುಗಳಾದರೂ ಕಲಾಪ್ರಿಯರು, ನಿಮ್ಮ ಮಾತನ್ನು ನಾನು ನಂಬುವ ಬಗೆಯಾದರೂ ಹೇಗೆ? ಅದು ಸರಿಯೇ ಬಿಡು. ತ್ರಿಮೂರ್ತಿಗಳೇ ನಂಬದಿರುವಾಗ ನೀನು ತಾನೇ ಹೇಗೆ ನಂಬಿಯೇ? ನನ್ನ ಮಾತಿನಲ್ಲಿ ನಂಬಿಕೆಯಲ್ಲಿದ್ದರೆ ಇಲ್ಲಿ ಕುಲಪುರೋಹಿತರಾದ ವಸಿಷ್ಠ ಮಹಾಮುನಿಗಳನ್ನು ತಿಳಿದುಕೋ, ನಂತರ ಗೊತ್ತಾಗುವುದು. ವಸಿಷ್ಠ ಮಹಾಮುನಿಗಳೇ, ಮಹೇಂದ್ರ, ನಾರದರು ಹೇಳುತ್ತಿರುವ ಮಾತುಗಳು ಸತ್ಯವೇ? ಹೌದು ಮಹೇಂದ್ರ, ನಾರದರು ಹೇಳುತ್ತಿರುವ ಮಾತುಗಳು ಅಕ್ಷರಃ ಸತ್ಯವಾದದ್ದು. ಅವರವನು ಸತ್ಯವ್ರತ ವಸಿಷ್ಠರೇ, ನಿಮಗೇನು ಬಿದ್ದ ನೆತ್ತಿ ಏನಿಲ್ಲ ತಾನೇ? ಓ ಲೋಕದಲ್ಲಿ ಜನಿಸಿರುವ ಮಾನವನು ಅಷ್ಟೊಂದು ಸತ್ಯವಂತನೇ? ಹೌದು ಶನಿದೇವ, ಅಂತಹ ಸತ್ಯವಂತನನ್ನು ಈ 3 ಲೋಕದಲ್ಲಿ ನಾನು ಯಾರನ್ನು ನೋಡಲಿಲ್ಲ. ಓದಿಕೌರವಿದ್ದಾಗ, ಸುಖ ಸಂಪದವಿದ್ದಾಗ ಎಲ್ಲರೂ ಸತ್ಯವಂತರೇ, ಎಲ್ಲರೂ ನಿಷ್ಠಾವಂತರೇ. ಓದಿಕೌರವನ್ನು ಕಳೆದುಕೊಂಡ ಮೇಲಲ್ಲವೇ ಅವನ ಸತ್ಯ ಅನಿಷ್ಟಗಳು ಪ್ರಕಟಗೊಳ್ಳುವುದು. ಶನಿದೇವ, ನನ್ನ ಶಿಷ್ಯನಾದ ಸತ್ಯವ್ರತನು ಅಧಿಕಾರದಲ್ಲಿ ಇದ್ದರೂ ಸರಿಯೇ, ಇಲ್ಲದಿದ್ದರೂ ಸರಿಯೇ,
ಸತ್ಯ ನಿಷ್ಠೆಗಳನ್ನು ತಪ್ಪನು ತಪ್ಪನು ತಪ್ಪನು. ಓದಿಟ್ಟರೆ ನೀವು ಅವರ ಮನೆಯಲ್ಲಿ ಮುಟ್ಟೋಣ ಭೋಜನ ಮಾಡಿದರೆಂಬ ಮಮಕಾರದಿಂದಲೂ ಅಥವಾ ಅವನು ನಿಮ್ಮ ಪ್ರಿಯ ಶಿಷ್ಯನಂದಲೂ ಈ ರೀತಿ ಅವನನ್ನು ಹೊಗಳುತ್ತಿರುವರಲ್ಲವೇ? ಅವೆರಡರಿಂದಲೂ ಅಲ್ಲ ಶನಿದೇವ. ಅಂತಹ ಸತ್ಯವಂತನನ್ನು ಈ ಭೂಲೋಕದಲ್ಲಿ ಎಲ್ಲಿಯೂ ನೋಡಲಿಲ್ಲ. ಸತ್ಯವನ್ನು ತಪ್ಪನು 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 ತಪ್ಪಿಸುತ್ತೇನೆ. ವಾದಿಟ್ಟರೆ ಶನಿದೇವ, ಇದಕ್ಕೆ ನಿಮ್ಮ ಬಂಧವೇನು? ವಾದಿಟ್ಟರೆ ಶನಿದೇವ, ನನ್ನ ಪ್ರಿಯ ಶಿಷ್ಯನಾದ ಸತ್ಯವ್ರತನು ಸತ್ಯ ನಿಷ್ಠೆಗಳನ್ನು ತಪ್ಪಿದ್ದೇ ಆದರೆ ನಾನು ಈ ಕಾವಿ ಕಷಾಯ ಮಂಡಲಗಳನ್ನು ತಬರುಗಳನ್ನು ತಳಿಸಿ ಹೆಂಡವನ್ನು ಕುಡಿಯುತ್ತಾ ದಕ್ಷಿಣ ದಿಕ್ಕಿಗೆ ಶ್ವಾನದ ಮೇಲೆ ಕುಳಿತು ಪ್ರಯಾಣವನ್ನು ಮಾಡುವನು. ಇದಕ್ಕೆ ನಿನ್ನ ಪಂಥ. ಓದಿಟ್ಟರೆ ಓದನ ಸತ್ಯವನ್ನು ಕೆಡಿಸದೆ ಹೋದರೆ ಶ್ರೀ ಸೂರ್ಯ ಚಂದ್ರೋದಿಗಳಿರುವ ತನಕ ಅವನ ಕೀರ್ತಿಯು ತ್ರಿಲೋಕದಲ್ಲಿ ಪ್ರಜ್ವಲಿಸುವಂತೆ ಮಾಡುತ್ತೇನೆ. ಇದೇ ನನ್ನ ಪಂಥ. ನನ್ನ ಪಂಥ. ಶನಿದೇವ, ಗುರುದೇವ, ಮೌನಿ ಶ್ರೇಷ್ಠರೇ ತರವೇ ನೀವಾಡುವ ನುಡಿಗಳು. ಮೌನಿ ಶ್ರೇಷ್ಠರೇ ತರವೇ ಗುರುದೇವ ಈ ಪರಿ ಶಪಥವಾಗೈದರೆ ಗುರುದೇವ ಈ ಪರಿ ಶಪಥವಾಗೈದರೆ ಅಪಕೀರ್ತಿ ಬರುವುದು ದಾರವಲ್ಲ ನಿಮಗಿದ. ಅಪಕೀರ್ತಿ ಬರುವುದು ದಾರವಲ್ಲ ನಿಮಗಿದು. ಗುರುದೇವ ಇದು ತರವೇ ನೀವಾಡುವ ನುಡಿಗಳು. ಗುರುದೇವ ಇದು ತರವೇ. ಶನಿದೇವ, ಶನಿದೇವ ಈ ಪರಿ ಶಪಥವಾಗೈದರೆ ಶನಿದೇವ, ಶನಿದೇವ ಈ ಪರಿ ಶಪಥವಾಗೈದರೆ ಭುವನವು ಉಳಿವದೆ ತಾರವಲ್ಲ ನಿಮಗಿದು. ಭುವನವು ಉಳಿವದೆ ತಾರವಲ್ಲ ನಿಮಗಿದು. ಶನಿದೇವ ಇದು ತರವೇ ನೀವಾಡುವ ನುಡಿಗಳು. ಶನಿದೇವ ಇದು ತರವೇ ದೇವಾ. ಇದು ತರವೇ ಶನಿದೇವ. ಗುರುದೇವ, ತಮ್ಮಲ್ಲಿ ಕಲಾವೇಕೆ ಸ್ವಾಮಿ, ಕಲಾವೇಕೆ. ತಮ್ಮ ನಿಜ ಸ್ಥಾನವನ್ನು ಅರಿತು ಕುಳಿತುಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ, ಬೇಡಿಕೊಳ್ಳುವೆನು. ಮಹೇಂದ್ರ, ಗುರುದೇವ, ದೇವಲೋಕದಲ್ಲಿ ಇಂತಹ ಬಂಧವಾಯಿತು ಎಂದ ಮೇಲೆ ಓ ಸತ್ಯವ್ರತನ ಸತ್ಯವೋ ಹೆಚ್ಚು ಅಥವಾ ಈ ಶನಿದೇವರ ಪ್ರತಿಜ್ಞೆಯೋ ಹೆಚ್ಚು ನೋಡಲೇಬೇಕು. ಅವನೀಗಲೇ ಅವನ ಗ್ರಹಗತಿಗಳಿಗೆ ವಾಕರಿಸಿ ಅವನಿಗೆ ಕೊಡಬಾರದ ಕಟ್ಟವನ್ನು ಕೊಟ್ಟು ಸತ್ಯವನ್ನು ಕೆಡಿಸುತ್ತಾನೆ. ಇದನ್ನು ನೀವು ನೋಡುತ್ತೀರಿ.
ಪ್ರಿಯ ಶಿಷ್ಯನಾದ ಸತ್ಯವ್ರತನ ಸತ್ಯವು ಭಂಗಗೊಳ್ಳದಂತೆ ನೋಡಿಕೊಳ್ಳಲು ನಾನು ಈಗಲೇ ಹೊರಡುವೆನು. ಗುರುದೇವ 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 ನಾರದರೆ ಇದಕ್ಕೆಲ್ಲ ನೀವೇ ಕಾರಣರು. ನಾನೇನು ಮಾಡಲಯ್ಯ. ನೀನು ಯಾವುದಾದರೂ ಸತ್ಯ ಸಂದೇಶವನ್ನು ಹೇಳು ಎಂದು ಕೇಳಿದೆ, ನಾನು ಹೇಳಿದೆ ಅಷ್ಟೇ. ಕಂಡದ್ದನ್ನ ಕಂಡ ಹಾಗೆ ಹೇಳಿದ್ದಕ್ಕೆ ಕೆಂಡದಂತಹ ಕೋಪ ಬರುವುದಿಲ್ಲಯ್ಯ. ಅದು ಸರಿ ನಾರದರೆ, ಈಗ ನಮ್ಮ ಯಾಗದ ಗತಿ? ಯಾಗ ತಾನೇ ಮತ್ತೊಂದು ಸಾರಿ ಮಾಡಿದರೆ ಆಯಿತು. ನಾರಾಯಣ ನಾರಾಯಣ ನಾರದರೆ ನಾರಾಯಣ ನಾರಾಯಣ ನಾರದರೆ ನಾರದರೆ ನಮ್ಮ ಯಾಗದ ಗತಿ ಅಭೋಗತಿ.